ಪ್ರೀತಿಯ ಜನಗಳೇ, ಇವತ್ತು 3 ವಿಷಯಗಳ ಬಗ್ಗೆ ಗೋಷ್ಠಿ ಇತ್ತು. 2 ವಿಷಯಗಳ ಬಗ್ಗೆ ಗೋಷ್ಠಿ ಈಗ ನಡೀತಾ ಇದೆ. ಒಂದು ಗೋಷ್ಠಿ ಈಗಾಗಲೇ ಮುಗಿದಿದೆ. ಕೊಡಗಿನ ಮಹಿಳಾ ಸಾಹಿತ್ಯ ಅಂದಾಗ ನನಗೆ ಕೊಡಗಿನ ಗೌರಮ್ಮ ಅವರು ನೆನಪಾಗ್ತಾರೆ. ಹಾಗೆ ಅವರ ದಿನಚರಿಯ ಪುಟಗಳು ಕೂಡ ನನಗೆ ಕೆಲವು ಸಿಕ್ಕಿದಾಗ ಅದರಲ್ಲಿ 3/5/1935 ಅವರು ಬರೆದಂಥ ಒಂದು ದಿನಚರಿಯನ್ನ ನೋಡಿದಾಗ ಆ ದಿನಚರಿಯಲ್ಲಿ ಆ ದಿನ ಅವರು ಏನೇನು ಅಂಗಡಿಗೆ ಹೋಗಿ ಖರೀದಿ ಮಾಡಿದ್ರು ಅನ್ನೋದನ್ನು ಬರ್ಕೊಂಡಿದ್ದಾರೆ. ಸೀಮೆ ಎಣ್ಣೆ, ಬೆಂಕಿ ಪೊಟ್ಟಣ, ಸಕ್ಕರೆ, ತನ್ನ ದೊಡ್ಡಪ್ಪನ ಮಗನ ಶೇವಿಂಗ್ ಮಾಡಿಸಿದ್ದಕ್ಕಾಗಿ ಎಷ್ಟು ಹಣ ಕೊಟ್ಟಿದ್ದು. ಹೀಗೆ ಆ ದಿನ ಒಟ್ಟು ಖರ್ಚಾಗಿದ್ದು ₹6.08 ಒಬ್ಬ ಮಹಿಳೆ 1935 ಕಾಲದಲ್ಲಿ ತನ್ನ ಬದುಕನ್ನ ಹೀಗೆ ಬರ್ಕೊಂಡಿದ್ದಾಳೆ ಅನ್ನುವುದರಲ್ಲಿ, ಮತ್ತೆ ನಾವು ಈಗ ಓದುವ ಕತೆ, ಕಾದಂಬರಿ ಅಥವಾ ಕವಿತೆ ಇವೆಲ್ಲವನ್ನ ಆಚೆಗಿಟ್ಟು ನೋಡಿದಾಗ ಅವರ ಬದುಕಿನ ರೀತಿ ಇದೆಯಲ್ಲ, ಅಥವಾ ಅಂತಂತ ಸಣ್ಣ ಸಂಗತಿಗಳನ್ನೇ ಬಹಳ ಮುಖ್ಯ ಅಂತ ಹೇಳಿ ಅದನ್ನ ದಾಖಲು ಮಾಡುವಂತ ಕೆಲಸ ಇದೆಯಲ್ಲ, ಇದು ನಿಜವಾದ ಸಾಹಿತ್ಯ ಅಂತ ಅನಿಸ್ತಾ ಇದೆ. ಮಹಿಳಾ ಸಾಹಿತ್ಯ ಅಂದಾಗ ನಾವು ಒಂದಷ್ಟು ಹೆಸರುಗಳನ್ನ ಹೇಳ್ಬೋದು. ಉದಾಹರಣೆಗೆ ಕೊಡಗಿನ ಗೌರಮ್ಮ ಅವರು ಪತ್ರ ಬರಿತಾ ಇದ್ರು. ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ ಪತ್ರ ಬರಿತಾ ಇದ್ರು. ಮುತ್ತಮ್ಮ ಅನ್ನುವಂತ ಕೊಡಗಿನ ಒಬ್ಬರು ತುಂಬಾ ವಿಚಾರವಾದಿ, ತುಂಬಾ ಸಾಹಿತ್ಯವನ್ನು ಓದ್ಕೊಂಡಿರೋರು ಅಂತ ಯಾರು ಗೌರಮ್ಮ ಅವರ ಮಾತುಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅವರಿಗೆ ಸತತವಾಗಿ ಪತ್ರವನ್ನ ಬರಿತಾ ಇದ್ರು. ಅವರು ಉತ್ತರ ಭಾರತದಲ್ಲಿ ಇದ್ರು ಕೂಡ ಅವರಿಂದ ಮಾರ್ಗದರ್ಶನವನ್ನು ನಾನು ಬಯಸ್ತೇನೆ ಅಂತ ಯಾವತ್ತೂ ಹೇಳ್ಕೊಳ್ತಾ ಇದ್ರು. ನಮ್ಮ ನಡುವೆ ಇಂತಹ ಅನೇಕ ಹೆಸರುಗಳು. ಉದಾಹರಣೆಗೆ ರಶೀದ್ ಸರ್ ಅದನ್ನ ಪ್ರಸ್ತಾಪ ಮಾಡ್ತಾ ಕಾವೇರಿ ನಂಬೀಶನ್ ಬಗ್ಗೆ ಹೇಳಿದ್ರು. ದೀಪಾ ಬಾಸ್ತಿ ಅವರು, ಅವರಿಗೆ ಬುಕ್ಕರ್ ಬರೋದಕ್ಕಿಂತ ಮುಂಚೆ ಅವರು ಮಡಿಕೇರಿಯಲ್ಲಿ ಇದ್ರು ಅಂತ ಬಹುತೇಕ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಈ ಹಿಂದೆನೇ ಹೇಳಿದ್ದೆ, ಅವರ ಮನೆಗೆ ಒಮ್ಮೆ ನಾನು ಹೋಗಿದ್ದೆ. ಅವರ ಲೈಬ್ರರಿ ಮತ್ತು ಅವರ ಓದು ಎಲ್ಲವನ್ನ ಹೀಗೆ ಯಾಕೆ ಹೊರಗಡೆ ಹೋಗದೆ ಬರೀ ಬರೆಯೋದ್ರಲ್ಲೇ ಕಾಲ ಕಳೀತಿದ್ದೀರಲ್ಲ. ಅಂದ್ರೆ ಈ ತರದ ಸಾಹಿತ್ಯ ಅಥವಾ ಸಾಹಿತಿಗಳು ಕೊಡಗಿನಲ್ಲಿ ಇದ್ದಾರೆ. ಮತ್ತೆ ಇದನ್ನ ಒಂದು ಅಂದ್ರೆ 1 by 1 ಅಥವಾ ಒಂದಾದ ನಂತರ ಒಂದು ಹೇಳೋದಕ್ಕಿಂತ ಬಹುಶಃ ಇಂತಿಷ್ಟು ಕಾಲಘಟ್ಟ, ಅಂದ್ರೆ ಸ್ವಾತಂತ್ರ್ಯ ಪೂರ್ವ ಅಥವಾ ಅದರ ನಂತರ ಅಥವಾ ಈಗ ಬರಿತಾ ಇರೋರು, ಈ ತರ ಮಾಡಿದ್ರೆ ಒಂದಷ್ಟು ಸ್ಪಷ್ಟತೆ ಸಿಗಬಹುದು ಅಂತ ಅನಿಸುತ್ತೆ. ಕೊಡಗಿನ ಮಹಿಳಾ ಸಾಹಿತ್ಯ ಒಂದು ವಿಷಯವನ್ನ ಹೇಳ್ತೇನೆ. ಬಹುತೇಕ ಜನ ಕೊಡಗಿನ ಬಗ್ಗೆ ಅಥವಾ ಇಲ್ಲಿನ ಜನಜೀವನದ ಬಗ್ಗೆ ಬರಿತಾ ಇರುವಾಗೆ ಕಾಣಿಸ್ತಾ ಇಲ್ಲ. ಇದು ನಮ್ಮ ಕೊರತೆಯು, ಇದು ಪುರುಷರ ಸಾಹಿತ್ಯದಲ್ಲೂ ಕೂಡ ಈ ಕೊರತೆ ಕಾಣಿಸ್ತಾ ಇದೆ. ಅಂದ್ರೆ ನಮ್ಮ ಜನಜೀವನ, ನಮ್ಮ ಸಂಸ್ಕೃತಿ, ನನ್ನ ಎದುರಿಗೆ ಕಾಣುವಂತ ಒಬ್ಬ ವ್ಯಕ್ತಿ, ಅವ್ರ ಬಗ್ಗೆ ನಾವು ಬರಿತಾ ಇಲ್ಲ. ನಾವು ಜಾಗತಿಕವಾಗಿ ಯೋಚನೆ ಮಾಡ್ತಾ ಇದ್ವಿ. ನಮ್ಮ ನೆಲದ ಕುರಿತು, ನಮ್ಮ ಕಣ್ಣೆದುರಿಗೆ ಸಿಗುವ ಜನರ ಮಾನಸಿಕ ಅಥವಾ ಅವರ ಬದುಕಿನ ರೀತಿ, ಅದನ್ನೆಲ್ಲವನ್ನ ನಾವು ನೋಡ್ತಾ ಇಲ್ಲ. ಕೆಲವೊಂದು ನಾನು ಉದಾಹರಣೆಗೆ ಹೇಳೋದಾದ್ರೆ, ಲೋಪಾಮುದ್ರಾ ಅಂತ ಕವಿತಾ ರೈ ಬರೆದಿದ್ದಾರೆ ನಾಟಕ. ನಾಟಿ ಓಟ ಅಂತ ಅವ್ರದೇ ಕಥೆಗಳು. ಈ ತರದ ಕೆಲವು ಕಥೆಗಳನ್ನ ನಾವು ನೋಡಬಹುದಾದ್ರೂ ಬಹುತೇಕ ಕಥೆಗಳು ಕೊಡಗಿನ ಆಚೆಗೆ ಇರುವಂತಹ ಸಾಹಿತ್ಯವನ್ನೇ ನಾವು ಕಾಣ್ತೀವಿ. ಕೊಡಗಿನ ದನಿ ಅಥವಾ ಕೊಡಗಿನ ಗಂಧವನ್ನ ತೋರಿಸುವಂತಹ ಸಾಹಿತ್ಯ ಬಹುತೇಕ ಕಡಿಮೆ ಅಂತ ಅನಿಸುತ್ತೆ. ಇವತ್ತಿನ ಈ ಮತ್ತೊಂದು ಗೋಷ್ಠಿ, ಅದು ವನ್ಯಜೀವಿ ಉಪಟಳ, ಅದಕ್ಕೆ ಶಾಶ್ವತ ಪರಿಹಾರ ಅಂತ. ಸುಮ್ಮನೆ ನಮ್ಮ ಆಸುಪಾಸಿನಲ್ಲಿ, ಅಂದ್ರೆ ನನ್ನ ಕಾಡಂಚಲಲ್ಲೇ ಇರೋದು, ಬಹುತೇಕ ಕೊಡಗಿನಲ್ಲಿರುವ ಎಲ್ಲ ಜನಗಳು ಅದೇ ತರದ ಬದುಕ್ತಾ ಇರುವವರು. ನಮ್ಮ ಕಾಡಿನಲ್ಲಿ ಬದುಕುವಂತಹ ಒಂದಷ್ಟು ಜನರನ್ನ ಕೇಳಿದ್ರೆ ಯಾಕೆ ಕಾಡು ಪ್ರಾಣಿಗಳು ಊರಿಗೆ ಬರ್ತದೆ ಅಂತಂದ್ರೆ, ಒಂದೇ ಒಂದು ಸಹ ಅವರ ಮಟ್ಟಕ್ಕೆ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಏನಂತಂದ್ರೆ, ಕಾಡಲ್ಲಿ ತಿನ್ನಕ್ಕೇನಿದೆ? ಬರೀ ತೇಗದ ಮರಗಳನ್ನ ಬೆಳೆದ್ರೆ ಅದಕ್ಕೆ ಆಹಾರ ಬೇಡವಾ? ಊರಿಗೆ ಬರ್ತದೆ, ಸಹಜ ಅದು. ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದ್ದಾರೆ. ದಯವಿಟ್ಟು ಇದೊಂದು ಅತ್ಯಂತ ಮುಖ್ಯವಾದ ಸಂಗತಿ. ಇವತ್ತು ಇದನ್ನ ಕೇಳ್ತಾ ಇರುವವರು, ಒಂದು ಕಾಡು ಅಂತಂದ್ರೆ ಅದು ವೈವಿಧ್ಯಮಯ ಆಗಿರ್ಬೇಕು. ಈಗ ಜನರು ಅಷ್ಟೇ, ಒಂದು ಊರಲ್ಲಿ ಬರೀ ಒಂದೇ ರೀತಿಯ ಜನ ಇದ್ರೆ ಚೆನ್ನಾಗಿರಲ್ಲ. ಬೇರೆ ಬೇರೆ ರೀತಿಯ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ವರ್ಗದ ಜನ ಇದ್ದಾಗ ಬಹಳ ಚೆನ್ನಾಗಿದೆ. ಬಹುತ್ವ ಅಂತ ನಾವೇನ್ ಕರಿತೀವಿ ಹಾಗೆ ಕಾಡು ಕೂಡ ಹಾಗೆ. ಕಾಡಿನ ಅನ್ವರ್ಥವೇ ಅದು. ಅದರಲ್ಲಿ ಹಲವು ಬಗೆಯ ಸಸ್ಯವರ್ಗ, ಪ್ರಾಣಿ ವರ್ಗ ಇದ್ರೇನೆ ಅದು ಚಂದ. ಬರೀ ಒಂದು
ಹಣಕಾಸಿನ ಉದ್ದೇಶವೋ ಅಥವಾ ಯಾವುದೋ ಉದ್ದೇಶಕ್ಕಾಗಿ ಒಂದು ಮರವನ್ನ ಬೆಳೆಸಿ ಅದನ್ನ ಕಾಡು ಅಂತ ಕರ್ಕೊಳ್ಳುವಾಗ ಅಲ್ಲಿರುವ ಜೀವಿಗಳು ಹೇಗೆ ಬದುಕಬೇಕು. ಸೆನ್ನ ಅನ್ನುವಂಥ ಒಂದು ಮರ ಇದೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ, ಬಹಳ ಬೆಳ್ಕೊಳ್ತದೆ, ಬಹಳ ವೇಗವಾಗಿ ಬೆಳೆಯುತ್ತೆ. ಅದೆಷ್ಟು ವೇಗವಾಗಿ ಬೆಳೀತಾನೆ, ಒಂದು 3-4 ವರ್ಷದಲ್ಲಿ ದೊಡ್ಡ ಮರ ಆಗ್ತದೆ. ಅದರ ಕೆಳಗೆ ಯಾವ ಗಿಡಗಳನ್ನು ಕೂಡ ಬೆಳಿಲಿಕ್ಕೆ ಬಿಡಲ್ಲ. ನಾವು ಯುಪಟೋರಿಯಂ ಅಥವಾ ಬೇರೆ ಬೇರೆ ಹೆಸರನ್ನ ಹಿಂದೆ ಕರಿತಾ ಇದ್ವಿ, ಅದು ಎಲ್ಲರಿಗೂ ಗೊತ್ತು. ಆದ್ರೆ ಇತ್ತೀಚೆಗೆ ಇದು ಬೆಳೀತಾ ಇರುವ ಮಟ್ಟ ನೋಡಿದ್ರೆ ಇಡೀ ಕಾಡನ್ನ ಅದು ಆವರಿಸ್ಕೊಂಡಿದೆ. ವನ್ಯಜೀವಿ ಉಪಟಳಕ್ಕೂ ಕಾಡಿನ ಈ ನಾನು ಸಸ್ಯವರ್ಗದ ಹೆಸರು ಹೇಳ್ತಾ ಇದ್ದೀನಲ್ಲ, ಇದಕ್ಕೂ ತುಂಬಾ ಸಂಬಂಧ ಇದೆ. ಈ ಕುರಿತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇವತ್ತಿನ ಗೋಷ್ಠಿ ಖಾಲಿ ಕುರ್ಚಿಗಳು ಅಂತಲ್ಲ, ಇದು ರೆಕಾರ್ಡ್ ಆಗ್ತಾ ಇದೆ. ಇದು ಯಾರಿಗೆ ತಲುಪಬೇಕು, ಯೋಜನೆಯನ್ನ ಯಾರು ರೂಪಿಸ್ತಾರೆ ಅವರಿಗೆ ಅದು ತಲುಪಬೇಕು. ಇಂತಹ ವಿಚಾರಗಳನ್ನು ಅವರು ತಮ್ಮ ಯೋಜನೆಯಲ್ಲಿ ಅಳವಡಿಸಬೇಕು. ಆ ಮೂಲಕ ಇಂತಹ ಗೋಷ್ಠಿಗಳಿಂದ ಕೆಲವಾದ್ರೂ ಉಪಯೋಗ ಆಗಲಿ ಅಂತ ಹೇಳ್ತಾ, ಆಲಿಸುವ ತಾವು ಕೂಡ ಕೆಲವರು ಹೊಸಬರಿದ್ದೀರಿ, ಯುವಕರಿದ್ದೀರಿ. ಇಂಥ ಹೊಸ ಆಲೋಚನೆಗಳನ್ನ ನೀವು ಮನೆಗೆ ತೆಗೆದುಕೊಂಡು ಹೋಗಿ ಸದಾ ಇಂಥ ವಿಚಾರಗಳ ಕುರಿತು ಯೋಚನೆ ಮಾಡುವಂತಹ, ವಿಚಾರ ಮಾಡುವಂತಹ, ಚಿಂತನೆ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.